ನೆಹೆಮೀಯ ಅಧ್ಯಾಯ 12. ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲ್, ಯೇಷೂವ ಇವರೊಡನೆ ಯೆಹೂದ ದೇಶಕ್ಕೆ ಬಂದ ಯಾಜಕರು, ಲೇವಿಯರು: ಸೆರಾಯ, ಯೆರೆಮೀಯ, ಎಜ್ರ, ಅಮರ್ಯ, ಮಲ್ಲುಕ್, ಹಟ್ಟೂಷ್, ಶೆಕನ್ಯ, ರೇಹೂಮ್, ಮೆರೇಮೋತ್, ಇದ್ದೋ, ಗಿನ್ನೇತೋನ್, ಅಬಿಯ, ಮಿಯಾಮೀನ್, ಮಾದ್ಯ, ಬಿಲ್ಗ, ಶೆಮಾಯ, ಯೋಯಾರೀಬ್, ಯೆದಾಯ, ಸಲ್ಲು, ಆಮೋಕ್, ಹಿಲ್ಕಿಯ, ಯೆದಾಯ ಇವರು ಯೇಷೂವನ ಕಾಲದಲ್ಲಿ ಯಾಜಕರ ಮತ್ತು ಅವರ ಬಂಧುಗಳ ಪ್ರಧಾನರು. ಲೇವಿಯರು: ಯೇಷೂವ, ಬಿನ್ನೂಯ್, ಕದ್ಮೀಯೇಲ್, ಶೇರೇಬ್ಯ, ಯೆಹೂದ, ಮತ್ತನ್ಯ ಇವರು. ಮತ್ತನ್ಯನು ಅವನ ಸಹೋದರರು ಕೃತಜ್ಞತಾ ಭಜನ ನಾಯಕರು. ಇವರ ಸಹೋದರರಾದ ಬಕ್ಬುಕ್ಯ, ಉನ್ನಿ ಎಂಬವರು ಭಜನಾ ಸೇವೆಯಲ್ಲಿ ಇವರೆದುರಿಗೆ ನಿಂತು ಹಾಡುವವರು. ಯೇಷೂವನು ಯೋಯಾಕೀಮನನ್ನು, ಯೋಯಾಕೀಮನು ಎಲ್ಯಾಷೀಬನನ್ನು, ಎಲ್ಯಾಷೀಬನು ಯೋಯಾದನನ್ನು, ಯೋಯಾದನು ಯೋನಾತಾನನನ್ನು, ಯೋನಾತಾನನು ಯದ್ದೂವನನ್ನು ಪಡೆದರು. ಯೋಯಾಕೀಮನ ಕಾಲದಲ್ಲಿ ಯಾಜಕರಾಗಿದ್ದ ಗೋತ್ರ ಪ್ರಧಾನರು: ಸೆರಾಯನ ಗೋತ್ರದ ಮೇರಾಯ, ಯೆರೆಮೀಯನ ಗೋತ್ರದ ಹನನ್ಯ, ಎಜ್ರನ ಗೋತ್ರದ ಮೆಷುಲ್ಲಾಮ್, ಅಮರ್ಯನ ಗೋತ್ರದ ಯೆಹೋಹಾನಾನ್, ಮಲ್ಲೂಕಿಯ ಗೋತ್ರದ ಯೋನಾತಾನ್, ಶೆಬನ್ಯನ ಗೋತ್ರದ ಯೋಸೇಫ್, ಹಾರಿಮನ ಗೋತ್ರದ ಅದ್ನ, ಮೆರಾಯೋತನ ಗೋತ್ರದ ಹೆಲ್ಕೈ, ಇದ್ದೋವಿನ ಗೋತ್ರದ ಜೆಕರ್ಯ, ಗಿನ್ನೇತೋನನ ಗೋತ್ರದ ಮೆಷುಲ್ಲಾಮ್, ಅಬಿಯನ ಗೋತ್ರದ ಜಿಕ್ರಿ, ಮಿನ್ಯಾಮೀನನ ಮತ್ತು ಮೋವಾದ್ಯನ ಗೋತ್ರದ ಪಿಲ್ಟೈ, ಬಿಲ್ಗಾ ಗೋತ್ರದ ಶಮ್ಮುವ, ಶೇಮಾಯನ ಗೋತ್ರದ ಯೆಹೋನಾತಾನ್, ಯೋಯಾರೀಬನ ಗೋತ್ರದ ಮತ್ತೇನೈ, ಯೆದಾಯನ ಗೋತ್ರದ ಉಜ್ಜಿ, ಸಲ್ಲೈ ಗೋತ್ರದ ಕಲ್ಲೈ, ಆಮೋಕನ ಗೋತ್ರದ ಏಬೇರ್, ಹಿಲ್ಕಿಯನ ಗೋತ್ರದ ಅಷಬ್ಯ, ಯೆದಾಯನ ಗೋತ್ರದ ನೆತಾನೇಲ್ ಇವರು. ಎಲ್ಯಾಷೀಬ್, ಯೋಯಾದ, ಯೋಹಾನಾನ್, ಯದ್ದೂವ ಇವರ ಕಾಲಗಳಲ್ಲಿದ್ದ ಲೇವಿಯ ಗೋತ್ರ ಪ್ರಧಾನರ ಪಟ್ಟಿಯು ಪಾರಸಿಯನಾದ ದಾರ್ಯಾವೆಷ್ ರಾಜನ ಆಳಿಕೆಯವರೆಗಿದ್ದ ಯಾಜಕರ ಪಟ್ಟಿಯೂ ಉಂಟು. ಎಲ್ಯಾಷೀಬನ ಮೊಮ್ಮಗನಾದ ಯೋಹಾನನ ಕಾಲದವರೆಗಿದ್ದ ಲೇವಿಯ ಗೋತ್ರ ಪ್ರಧಾನರ ಪಟ್ಟಿಯು ಪೂರ್ವಕಾಲ ವೃತ್ತಾಂತವೆಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಈ ಲೇವಿ ಗೋತ್ರ ಪ್ರಧಾನರಲ್ಲಿ ಯೇಷೂವನ ಮಗನೂ ಯೋಚಾದಾಕನ ಮೊಮ್ಮಗನೂ ಆದ ಯೋಯಾಕೀಮ್, ದೇಶಾಧಿಪತಿಯಾದ ನೆಹೆಮೀಯ, ಯಾಜಕನೂ ಧರ್ಮೋಪದೇಶಕನೂ ಆದ ಎಜ್ರ ಇವರ ಕಾಲದಲ್ಲಿದ್ದವರು ಅಷಬ್ಯ, ಶೇರೇಬ್ಯ, ಯೇಷೂವ, ಬಿನ್ನೂಯ್, ಕದ್ಮೀಯೇಲ್ ಇವರು. ದೇವರ ಮನುಷ್ಯನಾದ ದಾವೀದನ ಅಪ್ಪಣೆಯ ಮೇರೆಗೆ ಇವರು, ಇವರ ಸಹೋದರರು ಸರತಿಗೆ ಎರಡೆರಡು ವರ್ಗಗಳಾಗಿ ಪರಸ್ಪರ ಹಾಡುತ್ತಾ ಕೀರ್ತನೆಯನ್ನೂ ಕೃತಜ್ಞತಾಸ್ತುತಿಯನ್ನು ಮಾಡುತ್ತಿದ್ದರು. ಇವರಲ್ಲದೆ ಬಾಗಲುಗಳ ಬಳಿಯಲ್ಲಿದ್ದ ಉಗ್ರಾಣಗಳನ್ನು ಕಾಯತಕ್ಕ ದ್ವಾರಪಾಲಕರಾದ ಮತ್ತನ್ಯ, ಬಕ್ಬುಕ್ಯ, ಒಬೇದ್ಯ, ಮೆಷುಲ್ಲಾಮ್, ಟಲ್ಮೋನ್, ಅಕ್ಕೂಬ್ ಎಂಬವರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನೆಹೆಮೀಯನ ಗ್ರಂಥ, ದ ಬುಕ್ ಆಫ್ ನೆಹಮಾಯ, 12ನೇ ಅಧ್ಯಾಯ, ಚಾಪ್ಟರ್ 12. ನಾವು ನೋಡುವಾಗ ಇಲ್ಲಿ ಯಾಜಕರ ಮತ್ತು ಲೇವಿಯರ ಒಂದು ಲಿಸ್ಟು, ಒಂದು ದೊಡ್ಡ ಪಟ್ಟಿ ಇರುವಂಥದ್ದನ್ನು ನಾವು ನೋಡ್ತೇವೆ. 12ನೇ ಅಧ್ಯಾಯ ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದ್ರಿಂದ ಅದನ್ನು 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. 12ನೇ ಅಧ್ಯಾಯ 1ರಿಂದ 26 ಮತ್ತು 27ರಿಂದ 47ರವರೆಗೆ 2ನೇ ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಸರಿ, ನೆಹೆಮೀಯ 12 1ರಿಂದ 26ರಲ್ಲಿ ನೋಡುವಾಗ ಯಾಜಕರ ಮತ್ತು ಲೇವಿಯರ ಹೆಸರುಗಳು ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ.
ಒಬ್ಬ ನೀತಿವಂತನು ಭಕ್ತಿವಂತನಾಗಿದ್ದರೆ ಯಾವಾಗಲೂ ಅವರನ್ನು ನೆನೆಸ್ತಾರೆಂಬುದಾಗಿ ಬರೆದಿರುವ ಪ್ರಕಾರವಾಗಿ ಇವರೆಲ್ಲ ನೀತಿವಂತರು ಅಥವಾ ಭಕ್ತಿವಂತರು ಅಥವಾ ದೇವಜನರು. ಆದ ಕಾರಣ ಅವರ ಹೆಸರನ್ನು ಬಹುಶಃ ನೆಹೆಮೀಯನು ಬರೆದಿಟ್ಟಿರೋದನ್ನು ಭಾಳ ಕಷ್ಟಪಟ್ಟು ಬರೆದಿಟ್ಟಿರುವಂಥದ್ದು. ಒಬ್ಬೊಬ್ಬರ ಹೆಸರು ಅದು ಮಿಸ್ಟೇಕ್ ಮಾಡಲಿಕ್ಕೆ ಆಗಲ್ಲ. ಅದನ್ನು ಬರೆದಿರುವಂಥದ್ದನ್ನು ಯಾವ ರೀತಿಯಾಗಿ ಒಂದು ಯೆರೂಸಲೇಮ್ ಬಂದಂಥ ಯಾಜಕರು, ಮಹಾಯಾಜಕರು, ಲೇವಿಯರ ಒಂದು ಪಟ್ಟಿ. ಸರಿ, ಮುಂದೆ 8ನೇ ವಚನದಲ್ಲಿ ನಾವು ನೋಡುವಾಗ ಆಶ್ಚರ್ಯ, ಕೆಲವರು ಕೃತಜ್ಞತಾ ಭಜನಾ ನಾಯಕರಾಗಿದ್ದರಂತೆ. ಒಂದು ರೀತಿಯಿಂದ ವರ್ಷಿಪ್ ಲೀಡರ್ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ನಾವು ಹೇಳ್ತೀವಲ್ಲ, ಆ ರೀತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೂ ಭಜನೆ ಮಾಡಲಿಕ್ಕೂ ನಾಯಕರು. ಯಾಕಂದರೆ ಅವ್ರ ಜವಾಬ್ದಾರಿಕೆ ದೇವರು ಮಾಡಿದ ಮಹಾ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಅದನ್ನು ನೆನಪಿಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನಿಗೆ ಸ್ತೋತ್ರ ಮಾಡುವಂಥ ಒಂದು ಭಜನಾ ಸೇವೆ ಅಂತೇಳ್ಬಿಟ್ಟು 9ನೇ ವಚನದಲ್ಲಿದೆ. ಅದು ಕೂಡ ಸೇವೆನಾ? ಹೌದು. ಸೇವೆಯಲ್ಲಿ 2 ಟೈಪ್. ಒಂದು ದೇವರಿಗೆ ನಾವು ಸೇವೆ ಮಾಡುವಂಥದ್ದು, ಅದೇ ಸಂದರ್ಭದಲ್ಲಿ ಹೌದು ಜನರಿಗೂ ಕೂಡ ನಾವು ಸೇವೆ ಮಾಡುವಂಥದ್ದು. ದೇವರ ಸೇವೆ, ಜನರ ಸೇವೆ ಒಂದಕ್ಕೊಂದು ಸಂಬಂಧ. ಆದರೆ ನಾವು ಜನರಿಗೆ ಸೇವೆ ಮಾಡಿಬಿಟ್ಟು ದೇವರಿಗೆ ಸೇವೆ ಮಾಡದೆ ಹೋಗುವುದಕ್ಕೆ ಸಾಧ್ಯ. ಅದರ ಬಗ್ಗೆ ಯೆಹೆಜ್ಕೇಲ್ ಗ್ರಂಥ 44ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿದೆ. ಸರಿ, ಈಗ ನಾವು ಮುಂದುವರಿಸುವಾಗ ಈ ಮಹಾಯಾಜಕರ ಒಂದು ಲಿಸ್ಟು ಇದರಲ್ಲಿ ಬರೆದಿದೆ. ಒಬ್ಬ ವ್ಯಕ್ತಿಯ ಹೆಸರು ನಾನು ಹೇಳಬೇಕು. ಅದು ಯಾರಂತ ಹೇಳಿದರೆ 10ನೇ ವಚನದಲ್ಲಿ ನೆಹೆಮ್ಯ 12:10 ಅದರಲ್ಲಿ ನಾವು ನೋಡುವಾಗ ಎಲ್ಯಾಷೀಬನ ಕುರಿತಾಗಿ ಒಂದು ಮಾತು ಹೇಳಲಾಗಿದೆ. ಒಬ್ಬೊಬ್ಬರು ಹೆಸರು ಒಂದೊಂದು ಮೆಸೇಜ್ ಅಂತ ಹೇಳ್ಬೋದು. ಹೆಸರಿನಲ್ಲಿ ದೇವರ ಬಗ್ಗೆ ಒಂದು ಸಂದೇಶ ಕೂಡ ಇವರು ತಕ್ಕೊಂಡಿದ್ರು. ಆ ರೀತಿಯಾಗಿ ಯಹೂದಿಗಳು, ಇಸ್ರಾಯೇಲರು ಬಾಳ್ತಿದ್ರು ಒಂದು ಸಾಕ್ಷಿಯಾಗಿ ಹೆಸರಿನ ಮುಖಾಂತರವಾಗಿ. ಎಲ್ಯಾಷೀಬ್ ಅಂದರೆ ದೇವರು ಪುನಃಸ್ಥಾಪಿಸ್ತಾನೆ, ಗಾಡ್ ವಿಲ್ ರಿಸ್ಟೋರ್. ನೋಡ್ರಿ, ಆ ವ್ಯಕ್ತಿಗೆ ತಂದೆ ತಾಯಿಗಳು ಆ ಹೆಸರಿಡುವಾಗ ಬಹುಶಃ ಒಂದು ಪ್ರವಾದನೆಯ ರೀತಿಯಲ್ಲಿ ದೇವರು ಪುನಃಸ್ಥಾಪಿಸ್ತಾನೆ. ನಾವು ಈಗ ಬಾಬೇಲ್ಗೆ ಬಂದುಬಿಟ್ಟಿದ್ದೀವಿ, ಬಾಬೇಲ್ ಅಧಿಕಾರದಲ್ಲಿದ್ದೇವೆ. ಬಾಬೇಲ್ ದೇಶದ ಅಥವಾ ಸಾಮ್ರಾಜ್ಯದ ಮೇಲೆ ಈಗ ಪಾರ್ಸಿ ಸಾಮ್ರಾಜ್ಯ ಬಂದಿದ್ದಾರೆ. ಹಾಗಿರುವಾಗ ದೇವರು ನಮ್ಮನ್ನು ಕೊಂಡೊಯ್ತಾನೆ, ದೇವರು ನಮ್ಮನ್ನು ನಡೆಸ್ತಾನೆ. ಗಾಡ್ ವಿಲ್ ರಿಸ್ಟೋರ್, ನಮ್ಮನ್ನು ದೇವರು ಪುನಃಸ್ಥಾಪಿಸ್ತಾನೆ ಎಂಬ ಹೆಸರು ಈ ವ್ಯಕ್ತಿಗೆ ಇಟ್ಟಿದ್ರು. ಅದೇ ರೀತಿಯಾಗಿ ದೇವರವರನ್ನು ಪುನಃಸ್ಥಾಪಿಸಿಬಿಟ್ಟ. ಈಗ ನೆಹೆಮ್ಯನ ಕೆಳಗೆ ಬಂದಿದ್ದಾರೆ. ಗೋಡೆ ಕಟ್ಟಿ ಆಯ್ತು 52 ದಿವಸದಲ್ಲಿ. ನೆಹೆಮ್ಯ 6:15 ಪ್ರಕಾರ ಈಗೇನು ಆಲಯ ಆರಾಧನೆ ಇವೆಲ್ಲ ರೆಡಿ ಆಗ್ತಾ ಇದೆ. ಆ ರೀತಿಯಾಗಿ ನೋಡುವಾಗ 22ನೇ ವಚನದಲ್ಲಿ ಒಂದು ಮಾತು ನಾನು ಹೇಳಬೇಕಾಗ್ತದೆ. ಯಾಕಂದರೆ ಎಲ್ಯಾಷೀಬ್, ಯೋಯಾದ್, ಯೋಹಾನಾನ್ ಅಂತ ಹೇಳುವಾಗ ಯೆದ್ದುವ ಇವರ ಕಾಲದಲ್ಲಿದ್ದ ಲೇವಿ ಗೋತ್ರ ಪ್ರಧಾನರ ಪಟ್ಟಿ ಇಲ್ಲಿದೆ. ಈ ಯೆದುವ ಎಂಬ ಮಹಾಯಾಜಕನ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಎಲ್ಯಾಷೀಬನ ಬಗ್ಗೆ ನೋಡುವಾಗ ಇವನು ಟೋಬಿಯಾ ಅಂತ ಹೇಳಿದ್ನಲ್ವ, ನೆಹೆಮ್ಯನಿಗೆ ಅಡ್ಡಿ ಮಾಡಿದ್ನಲ್ವ, ಸನ್ಬಲಾತ್ ಮತ್ತು ಟೋಬಿಯಾ. ಆ ಟೋಬಿಯಾ ಜೊತೆಯಲ್ಲಿ ಇವನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ರೀ ಮಹಾಯಾಜಕ. ಅದರ ಬಗ್ಗೆ 13ನೇ ಅಧ್ಯಾಯಕ್ಕೆ ಬಂದಾಗ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. 12ನೇ ಅಧ್ಯಾಯ 22ನೇ ವಚನದಲ್ಲಿರುವಂಥ ಈ ಯೆದುವ ಎಂಬ ಮಹಾಯಾಜಕನ ಬಗ್ಗೆ ಒಂದು ಮಾತು ಹೇಳಬೇಕು. ಅಂದರೆ ನಾವು ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಈ ಯೆದುವ ಮಹಾಯಾಜಕನಾಗಿದ್ದಾಗ ಏನಾಯ್ತು ಅಂತ ಹೇಳಿದರೆ, ಅಲೆಕ್ಸಾಂಡರ್ ದ ಗ್ರೇಟ್ ಅವನು ತೂರ್, ಟೈರ್,
ಎಂಬಂಥ ಸ್ಥಳವನ್ನು ವಶಪಡಿಸಿಕೊಂಡು ಯೆರೂಸಲೇಮಿಗೆ ಬರ್ತಾನೆ. ಹಾಗಾದರೆ ಮೊದಲು ಬಾಬೆಲ್ ಸಾಮ್ರಾಜ್ಯ ಇತ್ತು, ಬಾಬೆಲ್ ಸಾಮ್ರಾಜ್ಯದ ಮೇಲೆ ಜಯ ಹೊಂದಿ ಪಾರಸಿ ರಾಜ್ಯ ಬಂತು, ಪಾರಸಿ ರಾಜ್ಯದ ಮೇಲೆ ಯುದ್ಧ ಮಾಡಿ ಅಲೆಕ್ಸಾಂಡರ್ ದ ಗ್ರೇಟ್ ಗ್ರೀಕ್ ಸಾಮ್ರಾಜ್ಯ ಬಂತು. ಆ ಸಂದರ್ಭದಲ್ಲಿ ಯೆದುವ ಮಹಾಯಾಜಕನಾಗಿ ಯೆರೂಸಲೇಮಿನಲ್ಲಿ ಇರ್ತಾನೆ. ಚರಿತ್ರೆ ಹೇಳ್ತದೆ, ಬೈಬಲ್ನಲ್ಲಿಲ್ಲ, ಚರಿತ್ರೆ ಹೇಳ್ತದೆ, ಅಲೆಕ್ಸಾಂಡರ್ ತೂರ್ ವಶ ಮಾಡಿಸಿಕೊಂಡು ಯೆರೂಸಲೇಮಿಗೆ ಬಂದಾಗ ಮಹಾಗೌರವವನ್ನು ಯೆದುವನಿಗೆ ಹೇಳ್ತಾನಂತ್ರಿ. ಈ ಮಹಾಯಾಜಕನಿಗೆ ಭೇಟಿಯಾಗ್ತಾನೆ. ಭೇಟಿಯಾದಾಗ ಇದು ಕೂಡ ಚರಿತ್ರೆ. ಈ ಯೆದುವ ಎಂಬ ಮಹಾಯಾಜಕನು ಹೇಳ್ತಾನೆ ಅಲೆಕ್ಸಾಂಡರ್ನಿಗೆ, ಅದೇನೆಂದರೆ, ನಿನ್ನ ಬಗ್ಗೆ ಬೈಬಲ್ನಲ್ಲಿ ಬರೆದಿದೆ, ದಾನಿಯೇಲ್ ಗ್ರಂಥದಲ್ಲಿ, ದಾನಿಯೇಲ್ ಪ್ರವಾದನೆಯಲ್ಲಿ ನೀನು ಪಾರಸಿಯರ ಮೇಲೆ ಜಯ ಹೊಂದಿ ಗ್ರೀಕ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ ಎಂಬುದಾಗಿ ದಾನಿಯೇಲ್ ಪ್ರವಾದಿಸಿದ್ದಾನೆ, ಅದೇ ಪ್ರಕಾರವಾಗಿ ನೀನು ಬಂದುಬಿಟ್ಟಿದ್ದಿ ಅಂತ ಹೇಳಿದಾಗ ಅಲೆಕ್ಸಾಂಡ್ರಿಗೆ ಭಾಳ ಸಂತೋಷ ಆಯ್ತಂತೆ. ಆ ಬಗ್ಗೆ ದಾಖಲೆ ಚರಿತ್ರೆಯಲ್ಲಿ ಇದೆ, ಬೈಬಲ್ನಲ್ಲಿ. ಯಾಕಂದರೆ ಅಷ್ಟರೊಳಗೆ ಹೊಸ ಒಡಂಬಡಿಕೆ ಕಾಲ ಆಗಿ ಇತ್ತು. ಸರಿ, ಇದು ಬೈಬಲ್ ಹಿನ್ನೆಲೆ. ಮುಂದುವರಿಯೋಣ್ರಿ. ಮತ್ತು 23ನೇ ವಚನ ನೆಹಮ್ಯನ ಗ್ರಂಥ ನೆನಪಿರಲಿ. 12ನೇ ಅಧ್ಯಾಯ ನೆಹಮ್ಯನ ಗ್ರಂಥವನ್ನು ನಾವು 2 ಭಾಗವನ್ನಾಗಿ ಮಾಡಿಬಿಟ್ಟು 1ರಿಂದ 26 ಸ್ಟಡಿ ಮಾಡ್ತಾ ಇದ್ದೀವಿ, ಮತ್ತು 27ರಿಂದ ಕೊನೆವರೆಗೆ 2ನೇ ಭಾಗವಾಗಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈಗ 12:23ರಲ್ಲಿ ನೋಡುವಾಗ ಪೂರ್ವಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರ್ತದೆ. ನೋಡ್ರಿ, ನೆಹಮ್ಯನು ಇನ್ನೊಂದು ಪುಸ್ತಕ, ಬೈಬಲಿನ ಇನ್ನೊಂದು ಪುಸ್ತಕದ ಬಗ್ಗೆ ಅವನು ಮಾಹಿತಿ ಕೊಡ್ತಾನೆ. ಯಾವ ರೀತಿಯಾಗಿ ದಾನಿಯೇಲನು 9ನೇ ಅಧ್ಯಾಯದಲ್ಲಿ ನಾನು ಯೆರೆಮೀಯನ ಪುಸ್ತಕವನ್ನು ಓದ್ತಾ ಇದ್ದೆ ಎಂಬುದಾಗಿ ಹೇಳ್ತಾನೆ ರೀ. ದಾನಿಯೇಲ್ ಯೆರೆಮೀಯ, ಪ್ರವಾದಿಯಾದ ದಾನಿಯೇಲನು ಪ್ರವಾದಿಯಾದ ಯೆರೆಮೀಯನ ಗ್ರಂಥವನ್ನು ಓದ್ತಾ ಇದ್ನಂತೆ. 9ನೇ ಅಧ್ಯಾಯದಲ್ಲಿ ಬರೆದಿದೆ. ಪ್ರವಾದನೆ ಯೆರೆಮೀಯನ ಗ್ರಂಥವನ್ನು ಓದುವಾಗ 70 ವರ್ಷಗಳು ಯೆಹೂದ್ಯರು ಗುಲಾಮರಾಗಿ ಬಾಬೆಲ್ನಲ್ಲಿ ಇರಬೇಕಂತ ಹೇಳಿದಾಗ, ಓ ದೇವರೇ, ನಾವು ಪಾಪ ಮಾಡಿದ್ವಿ, ನಮ್ಮನ್ನು ಕ್ಷಮಿಸು ಎಂಬುದಾಗಿ ದಾನಿಯೇಲು ದೊಡ್ಡ ಪಾಪ ನಿವೇದನೆ ಅಥವಾ ಪಾಪ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದನ್ನು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆಗ ದೇವರು ಅವನನ್ನು ಕರುಣಿಸಿ ಮುಂದೆ ಲೋಕಕ್ಕೆ ಯಾವ ದೇಶ, ಯಾವ ಸಾಮ್ರಾಜ್ಯ, ಯೇಸು ಕ್ರಿಸ್ತನ ಬರುವಿಕೆಯ ತನಕ ಯಾವ ಸಾಮ್ರಾಜ್ಯಗಳು ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತವೆ ಎಂಬಂಥ ದೊಡ್ಡ ಪ್ರವಾದನೆಯನ್ನೇ, ದೊಡ್ಡ ಚರಿತ್ರೆಯನ್ನೇ ದಾನಿಯೇಲನಿಗೆ ಕೊಟ್ಬಿಟ್ಟು ನೋಡ್ರಿ. ಪ್ರಾರ್ಥನೆ, ಪಾಪ ಅರಿಕೆಯ ಪ್ರಾರ್ಥನೆ. ದಾನಿಯೇಲನು 6ನೇ ಅಧ್ಯಾಯ ಪ್ರಕಾರವಾಗಿ ಭಕ್ತಿವಂತನಾಗಿದ್ದನು. ಅವನಲ್ಲಿ ವೈರಿಗಳು ಕೂಡ ಅವನ ಹತ್ರ ಮಿಸ್ಟೇಕ್ ಕಂಡುಹಿಡಿಯಲಿಲ್ಲ, ಅಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಆದರೂ ಅವನು ನಾವು ಪಾಪ ಮಾಡಿದೆವು ಎಂಬುದಾಗಿ ತನ್ನನ್ನು ಒಳಪಡಿಸಿಕೊಂಡು ಪ್ರಾರ್ಥಿಸ್ತಾನೆ. ಸರಿ, 23ನೇ ಅಧ್ಯಾಯದಲ್ಲಿ, ಅಂದರೆ 12ನೇ ಅಧ್ಯಾಯ 23ನೇ ವಚನದಲ್ಲಿ ಪೂರ್ವಕಾಲ ವೃತ್ತಾಂತದ ಬಗ್ಗೆ ಇದೆ. ಸರಿ, ಏನಿದೆ ಅಂತ ಹೇಳ್ಬಿಟ್ಟು ಒಂದು ವಾಕ್ಯ ನಾವು ನೋಡಿಕೊಂಡ್ರೆ ಒಳ್ಳೆಯದು. ಮೊದಲನೇ ಪೂರ್ವಕಾಲ ವೃತ್ತಾಂತ ಮತ್ತು 9ನೇ ಅಧ್ಯಾಯದ 1ನೇ ವಚನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನೆಹಮ್ಯನು 12ನೇ ಅಧ್ಯಾಯದಲ್ಲಿ ಪೂರ್ವಕಾಲ ವೃತ್ತಾಂತದ ಬಗ್ಗೆ ಏನೋ ಹೇಳ್ತಿದ್ದಾನೆ. ಆದ ಕಾರಣ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳುವಾಗ, ಮೊದಲನೇ ಪೂರ್ವಕಾಲ ವೃತ್ತಾಂತದ 9ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ ಈ ರೀತಿಯಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲ ಇಸ್ರಾಯೇಲರು ವಂಶಾವಳಿಗಳಲ್ಲಿ ಲಿಖಿತರಾದರು. ಅವರ ಹೆಸರುಗಳು ಇಸ್ರಾಯೇಲರ ಅರಸರ ಪುಸ್ತಕದಲ್ಲಿ ಬರೆದಿರ್ತವೆ. ಈಗ ನೆಹಮ್ಯನು 12ನೇ ಅಧ್ಯಾಯದಲ್ಲಿ ಪೂರ್ವಕಾಲ ವೃತ್ತಾಂತದ ಬಗ್ಗೆ ಹೇಳ್ತಾನೆ.
ಮೊದಲನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯಕ್ಕೆ ಬಂದಾಗ ಅರಸುಗಳ ಗ್ರಂಥದ ಬಗ್ಗೆ ಅದು ಹೇಳ್ತಾ ಇದೆ. ಅರಸರ ಪುಸ್ತಕದಲ್ಲಿ ಬರೆದಿರುತ್ತವೆ, ಯೆಹೂದ್ಯರು, ಇದು ಗಮನಿಸ್ತಕ್ಕಂಥ ವಿಷಯ, ಯೆಹೂದ್ಯರು ದೇವದ್ರೋಹಿಗಳಾದುದರಿಂದ ಬಾಬೇಲಿಗೆ ಸೆರೆಯವರಾಗಿ ಹೋಗಬೇಕಾಯಿತು. ಯಾಕೆ ದೇವಜನರು ಬಾಬೇಲಿಗೆ ಹೋದರು? ದ್ರೋಹಿಗಳಾದದರಿಂದ. ಯಾರಿಗೆ? ದೇವರಿಗೆ. ಸರಿ, 24ನೇ ವಚನ, ನೆಹಮ್ಯನ ಗ್ರಂಥ 12:24, 23 ಪೂರ್ವಕಾಲ ವೃತ್ತಾಂತದ ಬಗ್ಗೆ ನಾವು ನೋಡಿದ್ವಿ. 24ನೇ ವಚನ ನಾವು ನೋಡುವಾಗ ಈ ಲೇವಿ ಗೋತ್ರ ಪ್ರಧಾನರ ವಿಷಯವಾಗಿ ಬರೆದಿದೆ. ಅಲ್ಲಿ ದೇಶಾಧಿಪತಿಯಾದ ನೆಹೆಮೀಯ, ಯಾಜಕನು ಧರ್ಮೋಪದೇಶಕನು ಆದ ಎಜ್ರ ಇವರ ಕಾಲದಲ್ಲಿದ್ದವರು. ಅಂದರೆ ನೆಹೆಮೀಯನು ತನ್ನ ಬಗ್ಗೆ, ಯಾಕಂದರೆ ಆ ಲಿಸ್ಟ್ನಲ್ಲಿ ತಾನು ಸೇರಿಸ್ಕೋಬೇಕಾಗಿತ್ತು. ಯಾಕಂದರೆ ಆತನು ಭಾಳ ಆರ್ಡಿನರಿ ವ್ಯಕ್ತಿ ಅಲ್ಲ, ನೆಹೆಮೀಯನು ಸಾಧಾರಣ ವ್ಯಕ್ತಿ ಅಲ್ಲ, ದೇಶಾಧಿಪತಿ. ಯಾಕಂದರೆ ಒಂದು ದೊಡ್ಡ ಪ್ರಮೋಷನ್ ಈ ಪಾರ್ಸಿ ರಾಜ್ಯದ ಅರಸನು ಈ ನೆಹೆಮೀಯನಿಗೆ ಕೊಟ್ಟಿದ್ದನು. ಅವನು ರಾಜಕೀಯ ತನ್ನ ಅಧಿಕಾರವನ್ನು ಬಳಸಿ ದೇವಜನರನ್ನು ಆತ್ಮಿಕದ ದೆಸೆಗೆ ನಡೆಸುವ ವ್ಯಕ್ತಿಯಾಗಿದ್ದಾನೆ. ಆದ ಕಾರಣ ಇಲ್ಲಿ ಅವನ ಹೆಸರು ಬಂದಿದೆ. ಮತ್ತು ಧರ್ಮೋಪದೇಶಕನಾದ ಎಜ್ರ ಅವನ ವಿಷಯವಾಗಿ ನೋಡುವಾಗ ಧರ್ಮೋಪದೇಶಕನಾದ ಎಜ್ರನಂತಿದೆ. ನನಗಿದು ಇಷ್ಟ. ಯಾಕಂದರೆ ಒಂದು ಸಾರಿ ಏನಾಗ್ತದೆ, 2ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಇದಕ್ಕೆ ಸಂಬಂಧಿಸಿ ನಾವು ಹೇಳಬಹುದು. ಅದೇನಂತ ಹೇಳಿದರೆ, ಒಂದು ಸಾರಿ ಅರಸನಾದಂಥ ಯೆಹೋಷಾಫಾಟನು ಒಂದು ಪ್ರಶ್ನೆ ಕೇಳ್ತಾನೆ. ಅದೇನಂತ ಹೇಳಿದರೆ, ಯಾರಾದರೂ ನಮಗೆ ದೇವರ ಸೇವಕರಲ್ಲಿ ಯಾರಾದರೂ ಇಲ್ಲಿ ಇದ್ದಾರಾ, ಪ್ರವಾದಿ ಯಾರಾದರೂ ಇದ್ದಾರಾ? ಯಾಕಂದರೆ ಯುದ್ಧಕ್ಕೆ ಹೋಗಬೇಕಂತ ಹೇಳ್ಬಿಟ್ಟು ಇಸ್ರಾಯೇಲ್ರ ಅರಸನಾದ ಯೋರಾಮನು ಮತ್ತು ಅದೇ ಸಂದರ್ಭದಲ್ಲಿ ಯೆಹೋಷಾಫಾಟನು ಇವರಿಬ್ಬರು ಮಾತಾಡ್ತಾ ಇದ್ದಾಗ, ಯಾರಾದರೂ ದೇವರ ಸೇವಕರು ಯೆಹೋವನ ಸನ್ನಿಧಾನದಲ್ಲಿ ನಮಗೋಸ್ಕರ ವಿಚಾರಿಸುವಂಥ ಪ್ರವಾದಿ ಯಾರಾದರೂ ಇದ್ದಾನ ಅಂತ ಹೇಳಿಬಿಟ್ಟು ನೋಡಿದಾಗ, ಅಷ್ಟರೊಳಗೆ ಇಸ್ರಾಯೇಲ್ರ ಅರಸನು ಉತ್ತರ ಕೊಡಲ್ಲ. ಅವನ ಸೇವಕರಲ್ಲಿ ಒಬ್ಬನು ಏನಂತ ಹೇಳ್ತಾನೆ, ಶಾಫಾಟನ ಮಗನು ಎಲಿಯನ ಕೈಗೆ ನೀರು ಕೊಡ್ತಿದ್ದವನಾದ ಎಲಿಷನೆಂಬ ಪ್ರವಾದಿಯಲ್ಲಿದ್ದಾನೆ ಎಂಬುದಾಗಿ ಒಬ್ಬ ಅರಸನ ಸೇವಕರಲ್ಲಿ ಒಬ್ಬನು ಹೇಳಿದಾಗ, ಆಗ ಕೂಡಲೇ ಯೆಹೋಷಾಫಾಟನು ಹೇಳ್ತಾನೆ, ಅದೇನಂತ ಹೇಳಿದರೆ, ಹೇಗೂ ಯೆಹೋವನ ಉತ್ತರವನ್ನು ತಿಳಿಸುವನು ಅಂತ ಹೇಳ್ಬಿಟ್ಟು. ಅಂದರೆ ದೇವರ, ಇನ್ನೊಂದು ಭಾಷಾಂತರದಲ್ಲಿ ದೇವರ ವಾಕ್ಯ ಅವನಲ್ಲಿದೆ ಅಂತ ಹೇಳ್ಬಿಟ್ಟು. ಯಾರು? ಎಲಿಷನ ಬಗ್ಗೆ ಆ ರೀತಿಯಾಗಿ ಒಂದು ಐಡೆಂಟಿಟಿ ಅಥವಾ ಗುರುತಿಸುವಿಕೆ ಇತ್ತು. ಇಲ್ಲಿ ಕೂಡ ನೋಡುವಾಗ ಧರ್ಮೋಪದೇಶಕನಾದ ಎಜ್ರನು. 25ನೇ ವಚನಕ್ಕೆ ಬಂದಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಈ ಒಂದು ಹೆಸರಿನ ಜೊತೆಯಲ್ಲಿ ಅವನೇನು ಮಾಡ್ತಿದ್ದ ಎಂಬ ಒಂದು ಕ್ರಿಯಾಪದ ಅಥವಾ ಒಂದು ವೇಳೆ ವರ್ಬ್, ಒಂದು ವೇಳೆ ಅಬ್ಜೆಕ್ಟಿವ್ ಆತನ ಜೊತೆಗೆ ಒಂದು ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದ ಅಂತ ಹೇಳಿದಾಗ ಇರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್. ಯಾಕಂದರೆ ದೇಶಾಧಿಪತಿಯಾದ ನೆಹೆಮೀಯನು, ಯಾಜಕನು ಧರ್ಮೋಪದೇಶಕನಾದ ಎಜ್ರನು. ಹಾಗಾದರೆ ದಾವೀದನ ಬಗ್ಗೆ ಬರೆದಾಗ ಏನಂತ ಬರಿಬೋದು? ನಾವಂತೂ ಬರೆದು ಬಿಟ್ಟರೆ ಭಾಳ ಕೆಟ್ಟದಾಗಿ ಕೂಡ ನಾವು ಯೋಚನೆ ಮಾಡ್ಬೋದು ದಾವೀದನ ಬಗ್ಗೆ, ಅಥವಾ ಅಷ್ಟೇನು ಒಬ್ಬ ಕುರುಬ ಅಂತ ಕೂಡ ಸಿಂಪಲ್ ಆಗಿ ನಾವು ಹೇಳ್ಬೋದು. ಆದರೆ 25ನೇ ವಚನ 12ನೇ ಅಧ್ಯಾಯದಲ್ಲಿ ನೋಡುವಾಗ, ದೇವರ ಮನುಷ್ಯನಾದ ದಾವೀದನು. ವಾವ್, ಆಶ್ಚರ್ಯ ಅಲ್ವಾ? ಎಷ್ಟೋ ವರ್ಷಗಳ ನಂತರ ನೆಹೆಮೀಯನು ತಾನು
ದಾವೀದನ ಬಗ್ಗೆ ರೆಫರ್ ಮಾಡುವಾಗ, ಪರಿಚಯಿಸುವಾಗ ದೇವರ ಮನುಷ್ಯನಾದ ದಾವೀದನು. ಹೌದು, ಅವನಲ್ಲಿ ತಪ್ಪು ಇತ್ತು, ದೋಷ ಇತ್ತು, ಪಾಪ ಮಾಡಿದ. ಆದರೂ ಕೂಡ ಯಥಾರ್ಥ ಮನಸ್ಸು, ದೇವರಿಗಾಗಿ ದೇವರನ್ನು ಹುಡುಕುವ ಮನಸ್ಸು, ದೇವರಿಗೆ ಒಪ್ಪುವ ಮನಸ್ಸು. ತಪ್ಪು ದೋಷಗಳು ಇರಬಹುದು, ಇದ್ದವು, ಇರಬಹುದಲ್ಲ, ಇದ್ದವು. ಬೇಕಂತ ಕೂಡ ಅವನು ಪಾಪ ಮಾಡ್ದ ಅಂತ ಹೇಳ್ಬೋದು. ಗೊತ್ತಿಲ್ವಾ? ಬೇರೆಯವನ ಹೆಂಡತಿಯನ್ನು ಇವನು ವಶಪಡಿಸಿಕೊಳ್ಳುವಾಗ ತಪ್ಪು, ಪಾಪ, ಮಹಾಪರಾಧ ಅಂತ ಹೇಳ್ತಾನೆ. ಆದರೂ ಕೂಡ ಅವನು ಪಶ್ಚಾತ್ತಾಪಪಟ್ಟು ದೇವರಿಗಾಗಿ ಬಾಳುವಾಗ ದೇವರು ಅವನ ಅಪರಾಧವನ್ನು ಲೆಕ್ಕಕ್ಕೆ ತಾರದೆ ಅವನು ದಾವೀದನು ನನಗೆ ಸಿಕ್ಕಿದನು, ಅವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ ದೇವರು ದಾವೀದನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಆಧಾರ ಅಪೊಸ್ತಲ ಕೃತ್ಯ 13:22. ಅಪೊಸ್ತಲ ಕೃತ್ಯ 13:22ರಲ್ಲಿ ದೇವರು ದಾವೀದನ ಬಗ್ಗೆ ಸಾಕ್ಷಿ ಕೊಟ್ಟದರ ಬಗ್ಗೆ ಲಿಖಿತವಾಗಿದೆ. ಸರಿ, ಈ ರೀತಿಯಾಗಿ ನೋಡುವಾಗ 25ರಲ್ಲಿ ಇನ್ನೊಂದು ಕೀರ್ತನೆಯನ್ನು, ಕೃತಜ್ಞತಾಸ್ತುತಿಯನ್ನು ಮಾಡುತ್ತಿದ್ದರು ಕೆಲವರು. ನೋಡ್ರಿ, ಅವ್ರ ಕೆಲಸನೇ ದೇವರಿಗೆ ಕೀರ್ತನೆ, ಸ್ತೋತ್ರ. ಅದನ್ನೂ ಒಂದು ಸೇವೆ. ಪರಲೋಕದಲ್ಲಿ ದೇವದೂತರು ಅದನ್ನು ಮಾಡ್ತಾ ಇದ್ದಾರೆ, ಭೂಲೋಕದಲ್ಲಿ ಕೂಡ ದೇವರ ಆಲಯದಲ್ಲಿ ಇವರು ಮಾಡ್ತಿದ್ರು. ಇಂದು ನಮಗೆ ದೇವರು ಒಂದು ಆಲಯ ಕೊಟ್ಟಿದ್ದಾನೆ, ನಾವೇ ದೇವರ ಗರ್ಭಗುಡಿ. ನಾವು ಕೂಡ ಕೀರ್ತನೆ ಪರಸ್ಪರ ಹಾಡುತ್ತಾ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿ ದೇವರಿಗೆ ಮಹಿಮೆ ಪಡಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನೆಹಮೀಯನ ಗ್ರಂಥ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅದನ್ನು 2 ಭಾಗವಾಗಿ ಮಾಡಿದ್ದೇವೆ. ಮುಂದಿನ ಭಾಗದಲ್ಲಿ 2ನೇ ಭಾಗವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. Now these are the priests and the Levites that went up with Zerubbabel the son of Shealtiel, and Jeshua, Seraiah, Jeremiah, Ezra, Amariah, Maluch, Hattush, Shechaniah, Rehum, Meremoth, Edo, Ginnetho, Abijah, Mayamin, Maadiah, Bilgah, Shemaiah, and Joarib, Jedaiah, Salu, Amok, Hilkiah, Jedaiah. These were the chief of the priests and of their brethren in the days of Jeshua. Moreover the Levites, Jeshua, Binu, Kadmiel, Sherebiah, Judah, and Mattaniah, which was over the thanksgiving, he and his brethren. Also Bakbukiah and Uni, their brethren, were over against them in the watches. And Jeshua begat Joiakim, Joiakim also begat Eliashib, and Eliashib begat Joiada, and Joiada begat Jonathan, and Jonathan begat Jaddua. And in the days of Joiakim were priests the chief of the fathers, of Seraiah, Meriah, of Jeremiah, Hananiah, of Ezra, Malshulam, of Amariah, Jehohanan, of Malichu, Jonathan, of Shebaniah, Joseph, of Harim, Adna, of Marioth, Helkai, of Edo, Zechariah, of Ginnethon, Meshulam, of Abijah, Zikri, of Miniamin, of Moadiah, Hiltai, of Bilgah, Shammua, of Shemaiah, Jehonathan, and of Joarib, Mattaniah, of Jedaiah, Uzi, of Salalai, Kalalai, of Amok, Eber, of Hilkiah, Hashabiah, of Jedaiah, Nethaneel. The Levites in the days of Eliashib, Joiada, and Johanan, and Jaddua were recorded chief of the fathers, also the priests to the reign of Darius the Persian. The sons of Levi, the chief of the fathers, were written in the book of the Chronicles, even until the days of Johanan, the son of Eliashib. As the chief of the Levites, Hashabiah, Sherebiah, and Jeshua, the son of Kadmiel, with their brethren over against them, to praise and to give thanks according to the commandment of David, the man of God, ward over against ward. Mattaniah and Bakbukiah, Obadiah, Meshulam, Talmon, Akub were porters keeping the ward at the thresholds of the gates.
These were the days of Joachim, the son of Jeshua, the son of Jozadak, and in the days of Nehemiah the governor, and of Ezra the priest the scribe.